ಉಖೆ ಉಖೆ ಅಂತ ಹೇಳಿದ್ದಾರೆ. ಬಹು ಪರಾಕನ್ನ ಮಾಡಿದ್ದಾರೆ. ಬಿಹಾರಕ್ಕೆ ಮತ್ತೊಮ್ಮೆ ನಿತೀಶ್ ಕುಮಾರೇ ಬಾಸ್. 207 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಲೀಡ್ ಅನ್ನ ಪಡ್ಕೊಂಡಿದ್ದು, ಈ ಸಲ ಮತದಾರ ಪ್ರಭು ಮನಸ್ಸನ್ನ ಬದಲಾಯಿಸ್ತಾನ ಅನ್ನುವಂತಹ ಪ್ರಶ್ನೆಗಳು ಇತ್ತು. ಅಥವಾ ಮತ್ತೆ ನಿತೀಶ್ ಕುಮಾರ್ಗೆ ಮಣೆಯನ್ನ ಹಾಕ್ತಾರಾ ಅನ್ನುವ ಪ್ರಶ್ನೆಗೆ ಇದೀಗ ಪ್ಲೇನ್ ಆಗಿ ಯಾವ ರೀತಿಯಾಗೂ ಕೂಡ ಕನ್ಫ್ಯೂಷನ್ ಇಲ್ಲದೆ ಜನ ನಿತೀಶ್ ಕುಮಾರೇ ಇರ್ಲಿ ಅಂತ ಹೇಳಿ ವೋಟ್ ಅನ್ನ ಹಾಕಿದ್ದಾರೆ. ಇದೀಗ ಎನ್ಡಿಎಗೆ ಗೆಲುವಿಗೆ ದೇಶದಾದ್ಯಂತ ಸಂಭ್ರಮ ಮುಗಿಲು ಮುಟ್ಟಿದೆ. ಸಂಭ್ರಮಾಚರಣೆ ಬಹಳ ಜೋರಾಗಿ ಸಾಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಸಂಭ್ರಮಾಚರಣೆ ನೋಡಬಹುದು ನೀವೀಗಾಗಲೇ ದೃಶ್ಯಗಳಲ್ಲೂ ಕೂಡ. ಅದರಲ್ಲೂ ಬಿಹಾರದಲ್ಲಿ ಈ ಸಲ ಮಹಿಳಾ ಮತದಾರರು ಕೂಡ ಯಾವ ರೀತಿಯಾಗಿ ವೋಟ್ ಮಾಡಿದ್ರು, ಮಹಿಳಾ ಮತದಾರರು ಎನ್ಡಿಎಯನ್ನ ಹೇಗೆ ಈ ಸಲ ಗೆಲುವಿನ ಪಥದತ್ತ ಸಾಗಿಸಿದ್ರು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದೀಗ ಎನ್ಡಿಎ ಮೈತ್ರಿಕೂಟದ ಕಾರ್ಯಕರ್ತರುಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಬಿಹಾರದಲ್ಲಿ ಮೋದಿ ನಿತೀಶ್ ಮೈತ್ರಿ ಮ್ಯಾಜಿಕ್ ಅನ್ನೇ ಮಾಡಿರೋದನ್ನ ಗಮನಿಸಬಹುದು. ಈ ಒಂದು ಮ್ಯಾಜಿಕ್ ಈ ಸಲ ಬದಲಾಗಬಹುದು ಅನ್ನುವಂತಹ ಒಂದಷ್ಟು ಯೋಚನೆಗಳು, ಆಲೋಚನೆಗಳು ಆ ಪಕ್ಷದವರಲ್ಲಿ ಇತ್ತು ಮಹಾಗಠಬಂಧನದಲ್ಲಿ. ಆದ್ರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ಗೆ ತೀವ್ರ ಮುಖಭಂಗವಾಗಿದೆ. ಫಲ ಕೊಡ್ಲಿಲ್ಲ ತೇಜಸ್ವಿ ಯಾದವ್ ಅವರ ಗ್ಯಾರಂಟಿ. ತೇಜಸ್ವಿ ಯಾದವ್ ಅವರನ್ನೇ ಇದೀಗ ಗೆಲ್ಲಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಆ ಭಾಗದ ಮತದಾರರು ಮಾಡಲಿಲ್ಲ. ಕೇವಲ ಇವರ ಒಂದು ಗೆಲುವು 31 ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದೆ. ಮಹಾಗಠಬಂಧನ ಸೋಲನ್ನ ಕಂಡಿದೆ. ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿಗೆ ಸೋಲಿನ ಭೀತಿ ಉಂಟಾಗಿದೆ. ಲಾಲು ಎರಡನೇ ಪುತ್ರ ತೇಜ್ ಪ್ರತಾಪ್ ಯಾದವ್ಗೂ ಕೂಡ ಗೆಲುವು ಇಲ್ಲ. ಇದೀಗ ಮಹಾಗಠಬಂಧನ್ ತೀವ್ರ ಮುಖಭಂಗವನ್ನ ಅನುಭವಿಸಿದೆ. ಒಂದು ರೀತಿಯ ನಿರೀಕ್ಷೆ ಇತ್ತು ಈ ಸಲ, ಖಂಡಿತವಾಗ್ಲೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿದ್ವು. ಮಹಾಗಠಬಂಧನ್ನಲ್ಲಿ ತೇಜಸ್ವಿ ಯಾದವ್ ಅವರನ್ನೇ ಈ ಸಲ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಕೂಡ ಹೇಳಲಾಗಿತ್ತು, ಘೋಷಣೆ ಮಾಡಲಾಗಿತ್ತು. ಆದ್ರೆ ಇದ್ಯಾವುದು ಕೂಡ ಕೈ ಹಿಡಿಲಿಲ್ಲ. ತೇಜಸ್ವಿ ಯಾದವ್ ಅವರು ಕಾಂಗ್ರೆಸ್ಗೆ ಹೋಗಿದ್ದೆ, ಅವರ ಜೊತೆ ಕೈ ಜೋಡಿಸಿದ್ದೇ ತಪ್ಪಾಯ್ತಾ ಅನ್ನುವಂತಹ ರೀತಿಯಲ್ಲಿ ಮತದಾರ ಪ್ರಭುಗಳು ಇದೀಗ ಅವರನ್ನೂ ಸೋಲಿಸುವ ಮಟ್ಟಿಗೆ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಇದೀಗ ಸೋಲಿನ ಭೀತಿಯನ್ನ ಕಾಣ್ತಾ ಇದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ನಲ್ಲಿ ಸೌಂಡ್ ಮಾಡಿದ ವಿಚಾರ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಮಾಡಿದಂತಹ ಮತ ಚೋರಿ ಅಭಿಯಾನ. ಬಿಹಾರದಲ್ಲಿ ಇದೇ ಕಾರಣಕ್ಕಾಗಿ 2 ಅಂಕಿ ಕೂಡ ತಲುಪ್ತಾ ಇಲ್ಲ ಕಾಂಗ್ರೆಸ್ ಪಕ್ಷವನ್ನೇ ಮೂಲೆಗೆ ತಳ್ಳಿದ್ದಾರೆ ಬಿಹಾರಿ ಜನ. 3 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವಿನ ಮುನ್ಸೂಚನೆ ಸಿಗ್ತಾ ಇದೆ. 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಕಾಂಗ್ರೆಸ್. ಆದ್ರೆ 3ಅನ್ನ ದಾಟ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಬಿಹಾರದಲ್ಲಿ ಐತಿಹಾಸಿಕ ಸೋಲಿನತ್ತ ಕಾಂಗ್ರೆಸ್ ಇದೆ. ಈ ಒಂದು ಜನರ ಮ್ಯಾಂಡೇಟ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಈಗ ಯಾರಿಗೆ ನಾವು ಗೆಲುವನ್ನ ಕೊಡಬೇಕು, ಯಾವ ಕಾರಣಕ್ಕಾಗಿ ಕೊಡಬೇಕು ಅನ್ನೋದನ್ನ ಈ ಸಲ ಜನ ತೋರಿಸಿಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸಬೇಕು, ಮಹಾಗಠಬಂಧನ್ಗೆ ಒಂದ್ ಕಡೆ ತೀವ್ರವಾದ ಹಿನ್ನಡೆಯಾದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಅನ್ನೇ ಇದೀಗ ಮೂಲೆಗೆ ತಳ್ಳಿದ್ದಾರೆ ಬಿಹಾರದ ಜನ. ಕಾಂಗ್ರೆಸ್ ಪಕ್ಷ ಇದೀಗ ಕೇವಲ 3 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸುವಂತಹ ಮುನ್ಸೂಚನೆ ಸಿಕ್ಕಿರೋದು. ಈ ಮೂಲಕ ಅತಿ ಹೀನಾಯವಾದ ಸೋಲು ಕಾಂಗ್ರೆಸ್ ಪಕ್ಷಕ್ಕಾಗಿದೆ. ಇವೆಲ್ಲದರ ಮಧ್ಯೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿದ್ರೆ, ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಅವರು ಯಾವ ರೀತಿಯಾಗಿ ಈ ಸಲ ಧೂಳೆಬ್ಬಿಸಿದ್ದಾರೆ ಅನ್ನೋದು. ಈಗ ಅವರು ಸ್ಪರ್ಧೆ ಮಾಡಿರೋದು 28 ಕ್ಷೇತ್ರಗಳಲ್ಲಿ. ಅವರ LJP ಪಾರ್ಟಿ 28 ಕ್ಷೇತ್ರಗಳ ಪೈಕಿ 21 ಕ್ಷೇತ್ರಗಳಲ್ಲಿ LJP ಮುನ್ನಡೆಯನ್ನ ಸಾಧಿಸಿದೆ. ಕಳೆದ 2020ರಲ್ಲಿ ಕೇವಲ 1 ಸ್ಥಾನವನ್ನ ಮಾತ್ರ LJP ಪಾರ್ಟಿ ಪಡ್ಕೊಂಡಿದ್ದು. ಆದ್ರೆ ಈ ಸಲ ಹಾಗಲ್ಲ. ಈ ಸಲ NDA ಜೊತೆಗಿದ್ದಾರೆ. NDA ಮೈತ್ರಿಕೂಟದ ಜೊತೆಗೆ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಆದ್ರೆ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ LJP ಪಡ್ಕೊಂಡಿದ್ದು. ಯುವ ಮುಖ ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ಭರ್ಜರಿ ಮತವನ್ನ ಕೊಟ್ಟಿದ್ದಾರೆ ಜನ. ಬಿಹಾರದ ಜನರಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ
ಚಿರಾಗ್ ಪಾಸ್ವಾನ್. ಯಾಕಂದ್ರೆ ನಾವು ಈ ಹಿಂದೆ ಗಮನಿಸ್ತಾ ಇದ್ವಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 138 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿನ ಜನ ಅವರಿಗೆ ಒಂದೇ ಒಂದು ಕ್ಷೇತ್ರದಲ್ಲಿ ಗೆಲುವನ್ನ ತಂದುಕೊಟ್ಟಿದ್ರು. ಆದ್ರೆ ಈ ಸಲ ಬದಲಾದ ಸಂದರ್ಭ, ಬದಲಾದ ಸನ್ನಿವೇಶದಲ್ಲಿ ಅವರು ಕೂಡ ಧೂಳೆಬ್ಬಿಸ್ತಾ ಇದ್ದಾರೆ. ಅವರಿಗೆ ಸಿಕ್ಕಿರುವ 28 ಕ್ಷೇತ್ರಗಳಲ್ಲಿ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಇದೀಗ ಕಾಯ್ದುಕೊಂಡಿದ್ದಾರೆ. ಯುವ ಮುಖ ಚಿರಾಗ್ ಪಾಸ್ವಾನ್ಗೆ ಒಂದು ದೊಡ್ಡ ಮಟ್ಟದ ಗೆಲುವನ್ನ ನೀಡಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಎಲ್ಲೂ ಕೂಡ ಇಲ್ಲದಂತಹ ಒಂದು ಮ್ಯಾಂಡೇಟ್ ಅನ್ನ ಈ ಸಲ ಬಿಹಾರ್ ಜನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಆರೋಪಗಳು ಇರಲಿ, ಏನೇ ಆಗ್ಲಿ, ನಮಗೆ ಒಂದು ಒಳ್ಳೆಯ ಆಡಳಿತ ಬೇಕು, ಕಾನೂನು ಸುವ್ಯವಸ್ಥೆ ಬೇಕು ಅನ್ನೋದರ ಜೊತೆಗೆ ಮಹಿಳಾ ಮತದಾರರು ಕೂಡ, ಅಲ್ಲಿ ಯುವ ಮತದಾರರಾಗಿರ್ಬೋದು, ಮಹಿಳಾ ಮತದಾರರು ಇಂತಹದ್ದೇ ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಓವರ್ ಆಲ್ ಆಗಿ ಅದರಲ್ಲೂ ನಾವೀಗ ಹೇಳ್ತಾ ಇದ್ವಿ, ಚಿರಾಗ್ ಪಾಸ್ವಾನ್ ಯಾವ ರೀತಿಯಾಗಿ ಈ ಸಲ ಧೂಳೆಬ್ಬಿಸ್ತಾ ಇದ್ದಾರೆ ಅನ್ನುವಂತಹದ್ದು, ಫಿನಿಕ್ಸ್ ತರ ಯಾವ ರೀತಿಯಾಗಿ ಮೇಲೆ ಬಂದಿದ್ದಾರೆ ಅಂತೇಳಿ, ಇವೆಲ್ಲದರ ಓವರ್ ಆಲ್ ಆಗಿ ಬಿಹಾರ ಜನ ಕೊಟ್ಟಂತಹ ತೀರ್ಪಿನ ಬಗ್ಗೆ ನವಿತಾ, ಇವತ್ತಿನ ಫಲಿತಾಂಶವನ್ನ ಗಮನಿಸ್ತಾ ಇದ್ದರೆ 2010 ನಂತರದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಮ್ಯಾಂಡೇಟ್ ಅನ್ನ ಬಿಹಾರದ ಜನತೆ NDAಗೆ ಕೊಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸುಮಾರು 208ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ NDA ಅಭ್ಯರ್ಥಿಗಳು ಈಗ ಸಾಧಿಸಿಕೊಂಡು ಬರ್ತಾ ಇರುವಂತದ್ದು. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ 3 ಪ್ರಮುಖ ಘಟನಾವಳಿಗಳು ಇಲ್ಲಿ ಒಂದು ನಿಲ್ಲುವಂಥದ್ದು, ಗಮನ ಸೆಳೆಯುವಂಥದ್ದು. ಅದರಲ್ಲೂ ಮೊದಲನೇದಾಗಿ ನಿತೀಶ್ ಕುಮಾರ್ ಮತ್ತು ಮೋದಿ ಜೋಡಿ, ನಿಮೋ ಜೋಡಿ ಹೇಗೆ ಜನರ ಗಮನವನ್ನ ಸೆಳೆಯಿತು ಮತ್ತು ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು, ಯಾಕೆ ಯುವ ಜೋಡಿಯಾಗಿರ್ತಕ್ಕಂಥ ತೇಜಸ್ವಿ ರಾಹುಲ್ ಜೋಡಿ ಸೋಲನ್ನು ಅನುಭವಿಸಬೇಕಾಯಿತು, ಮತ್ತು ಮೂರನೇದಾಗಿ ಈ ಚುನಾವಣೆಯ ಫಲಿತಾಂಶದಲ್ಲಿ ಹೇಗೆ ಒಬ್ಬ ಲಾಭದಾಯಕ ಮತ್ತು ಭವಿಷ್ಯದ ರಾಜಕೀಯ ನಾಯಕನಾಗುವಂತಹ ಲಕ್ಷಣವನ್ನ ಚಿರಾಗ್ ಪಾಸ್ವಾನ್ ಈ ಚುನಾವಣೆಯ ಮೂಲಕ ತೋರಿಸಿದ್ರು ಅಂತ ಹೇಳಿ. ಬಹುತೇಕವಾಗಿ ಬಿಹಾರದ ಜನರಿಗೆ ಈ ಆಂಟಿ ಇನ್ಕಂಬನ್ಸಿ ಅಂತಂದ್ರೆ ಲಾಲು ಪ್ರಸಾದ್ ಯಾದವ್ ಅವರೇ ಇನ್ನೂ ನೆನಪಾಗ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವರ ಸಂದರ್ಭವನ್ನ, ಅವರ ಆಡಳಿತವನ್ನ ಈ ಜಂಗಲ್ ರಾಜ್ಗೆ ಹೋಲಿಕೆಯನ್ನ ಮಾಡಲಾಗ್ತಾ ಇತ್ತು. ಅಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು. ಅದನ್ನೇ ಇವತ್ತು ನೆನಪಿಟ್ಟುಕೊಂಡು ಅದರ ವಿರುದ್ಧವಾಗಿ ಮತವನ್ನ ಇವತ್ತು 20 ವರ್ಷಗಳ ನಂತರವೂ ಕೂಡ ಬಿಹಾರದ ಜನತೆ ಚಲಾಯಿಸಿರೋ ರೀತಿಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ತೇಜಸ್ವಿ ಯಾದವ್ ಸಾಕಷ್ಟು ಭರವಸೆಯನ್ನ ಮೂಡಿಸ್ತಾ ಇದ್ರು. ಅವರಿಗೆ ಇರ್ತಕ್ಕಂಥ ಒಂದು ಪ್ಲಸ್ ಮತ್ತು ಒಂದು ಮೈನಸ್ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಮಗ ಅನ್ನೋದೇ ಅವರಿಗೆ ಪ್ಲಸ್ ಆಗಿದ್ರೆ, ಲಾಲು ಪ್ರಸಾದ್ ಯಾದವ್ ಮಗ ಅನ್ನೋದೇ ಮೈನಸ್ ಕೂಡ ಆಗ್ತಾ ಇದೆ. ಹೀಗಾಗಿ 23% ವೋಟ್ ಶೇರ್ ಏನಿದೆ, ಒಂದು RJDಯ ವೋಟ್ ಶೇರ್, ಅದನ್ನ ದಾಟಿ ಮುಂದೆ ಹೋಗೋದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಬಹುತೇಕವಾಗಿ ಬಿಹಾರದ ಜನತೆ ಕೂಡ ಈ ಅಮೆರಿಕಾದ ರೀತಿ ಹೇಗೆ ಗುಡ್ ತಾಲಿಬಾನ್ ಬ್ಯಾಡ್ ತಾಲಿಬಾನ್ ಅಂತ ಹೇಳಿ ಅನ್ಕೊಳ್ಳುತ್ತೆ, ಅದೇ ರೀತಿಯಾಗಿ ಗುಡ್ ಗುಂಡಾಸ್ ಬ್ಯಾಡ್ ಗುಂಡಾಸ್ ಅಂತ ಅನ್ಕೊಂಡಿರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಇವತ್ತು ಈ NDA ಮೈತ್ರಿಕೂಟದಲ್ಲೂ ಟಿಕೆಟ್ ಅನ್ನು ಪಡೆದುಕೊಂಡಿರೋ ಸಾಕಷ್ಟು ಜನರಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಿದಾವೆ. 20 ಕೇಸು, 30 ಕೇಸು, 40 ಕೇಸು ದಾಖಲಾಗಿರ್ತಕ್ಕಂಥ ಸಾಕಷ್ಟು ವ್ಯಕ್ತಿಗಳು, ಆರೋಪಿಗಳು ಮತ್ತು ಕೆಲ ಪ್ರಮುಖ ಅಪರಾಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗಂಭೀರ ಆರೋಪವನ್ನು ಹೊತ್ತಿರುವಂತಹ ಸಾಕಷ್ಟು ಜನ NDA ಮೈತ್ರಿಕೂಟದಲ್ಲಿ ಇರುವಂತದ್ದು. ಆದ್ರೆ ಜನ ಈ NDA ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಗುಂಡಾಗಳು, ಗುಡ್ ಗುಂಡಾಗಳು, RJD ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಇರುವಂತವರು ಬ್ಯಾಡ್ ಗುಂಡಾಗಳು ಅಂತ ನಿರ್ಧಾರ ಮಾಡಲಾಗಿದೆ. ಯಾಕಂದ್ರೆ ಅವರ ನಾಯಕ ಎಷ್ಟ್ಲಿಸ್ಟ್ ಕ್ಲೀನ್ ಆಗಿದ್ದಾನೆ, ಉತ್ತಮವಾದಂತಹ ಆಡಳಿತವನ್ನ ನಿತೀಶ್ ಕುಮಾರ್ ಕೊಟ್ಟಿದ್ದಾರೆ, ಈ ಸುಶಾಸನವನ್ನ ಕೊಟ್ಟಿದ್ದಾರೆ ಅನ್ನುವಂತ ಭರವಸೆಯ ಕಾರಣದಿಂದಾಗಿ ಮತ್ತೆ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಜೋಡಿಗೆ ಬೆಂಬಲವನ್ನ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ನೋಡಿ 3 ಪ್ರಮುಖವಾದಂತಹ ಯುವಕರನ್ನ ಗಮನಿಸೋಣ. ಈಗ ಆಯ್ತು 50 ಆಯ್ತು, 60ಕ್ಕೆ ಹತ್ರ ಬಂದ್ರು. ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಇನ್ನು ಯುವ ನಾಯಕರಂದೇ ಪರಿಗಣಿತರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇರ್ಬೋದು, ಅಥವಾ ತೇಜಸ್ವಿ ಯಾದವ್ ಇರ್ಬೋದು, ಅದೇ ರೀತಿಯಾಗಿ ಚಿರಾಗ್ ಪಾಸ್ವಾನ್ ಇರ್ಬೋದು. ಈ 3 ಜನರನ್ನ ಗಮನಿಸಿದಾಗ ಚಿರಾಗ್ ಪಾಸ್ವಾನ್ ಇನ್ನೂ ಯುವಕನಾಗಿದ್ರು ತನ್ನ ವಂಶೋದ್ಧಾರಕದ ಚಿರಾಗ್ ಅನ್ನ ಹೆಸರೇ ಸೂಚಿಸುವಂಥದ್ದು ದೀಪ, ಕುಲದೀಪಕವಾಗ್ತಾ ಇದ್ದಾನೆ ರಾಮ್ ವಿಲಾಸ್ ಪಾಸ್ವಾನ್ ಅವರಿಗೆ, ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರಿಗೆ ಅನ್ನುವಂಥ ರೀತಿಯಲ್ಲಿ ಭರವಸೆಯನ್ನು ಈ ಬಾರಿ ಮೂಡಿಸ್ತಾ ಇದ್ದಾರೆ. ಕಳೆದ ಬಾರಿ ಏನಾಯಿತು, ಒಂದು ರೆಬೆಲ್ ಆಗಿ ನಾನು ಬಿಜೆಪಿ ಜೊತೆ ನಿಲ್ಲೋದಿಲ್ಲ ಅಂತೇಳಿ ಹೋಗಿ ಚುನಾವಣೆಗೆ ನಿಂತರು, ಆದರೆ ಜನ ಅವರ ಕೈ ಹಿಡಿಲಿಲ್ಲ. ಈ ಬಾರಿ ಬಿಜೆಪಿ ಮತ್ತು ಈ JDUನ ಅಲೆಯಲ್ಲಿ ಅವರು ಕೂಡ ತೇಲ್ದ ಇರೋ ತರ ಕಾಣಿಸ್ತಾ ಇದೆ. ಅದೇ ಕಾರಣದಿಂದಾಗಿ 28 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಈಗ ಆಲ್ರೆಡಿ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಇದನ್ನ ಅವರು ಹೇಗೆ ಕ್ಯಾಪಿಟಲೈಸ್ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯವಾದಂತಹ ಪ್ರಶ್ನೆ. ಮೊನ್ನೆ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಚಿರಾಗ್ ಪಾಸ್ವಾನ್ ಹೇಳ್ತಿದ್ರು, ನನ್ನ ಮುಂದಿನ ಗುರಿ ಏನೇ ಇದ್ರು ಬಿಹಾರ, ನಾನು ಕೇಂದ್ರದ ಆಡಳಿತವನ್ನ ಬಿಡ್ತೀನಿ, ಕೇಂದ್ರ ಸರ್ಕಾರದಲ್ಲಿ ಈಗ ಅವರು ಸಚಿವರಾಗಿದ್ರು, ಅದನ್ನ ಬಿಟ್ಟು ನಾನು ಬಿಹಾರಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಪಕ್ಷವನ್ನು ಸಂಘಟಿಸಬೇಕು, ಬಿಹಾರಿಗರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರಿಗೂ ಕೂಡ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು, ಬಿಹಾರದ ಚುನಾವಣೆಯಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಹೊರಹೊಮ್ಮುವಂತ ಮಹತ್ವಾಕಾಂಕ್ಷೆ ಸಹಜವಾಗಿದೆ. ಜೊತೆಗೆ ಅವರಿಗೆ ಇನ್ನೊಂದು ಪ್ರಶ್ನೆಯನ್ನು ಇತ್ತೀಚೆಗಷ್ಟೇ ANI ಅವರ ಸಂದರ್ಶನ ಬರ್ತಾ ಇತ್ತು. ಅದರಲ್ಲಿ ANI ಮುಖ್ಯಸ್ಥರಾಗಿರ್ತಕ್ಕಂಥ ಸ್ಮಿತಾ ಪ್ರಕಾಶ್
ಪ್ರಕಾಶ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಿಮಗೆ ಅವ್ರು ಕೇಳ್ತಾ ಇದ್ದು 50 ಸೀಟ್ ಆದ್ರೂ ಬಿಜೆಪಿ ನಿಮಗೆ 28 ಸೀಟನ್ನು ಕೊಟ್ಟರು, ಯಾಕೆ ನೀವು ಬಿಜೆಪಿ ಜೊತೆಯಲ್ಲಿ ಉಳಿದ್ರಿ ಅಂದ್ರೆ ಅವರು ಒಂದು ಮಾತನ್ನು ಹೇಳಿದ್ರು, ಐ ಲವ್ ಮೋದಿ ಅಂತೇಳಿ. ಅಂದ್ರೆ ಹದ್ಸೆ ಜಾದಾ ಮೋದಿ ಸೇ ಪ್ಯಾರ್ ಕರ್ತಾ ಹೂವಾ, ಅಂದ್ರೆ ಯಾವುದೂ ಕೂಡ ಮಿತಿ ಇಲ್ಲದಷ್ಟು ನಾನು ಮೋದಿಯನ್ನು ಪ್ರೀತಿಸ್ತೇನೆ, ಗೌರವಿಸ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಅಂದ್ರೆ ಸದ್ಯಕ್ಕೆ ಮೋದಿಯ ಬಂಟ ಚಿರಾಗಾಗಿ ಅವರು ಗುರುತಿಸ್ಕೊಳ್ತಾ ಇದ್ದಾರೆ. ನಾಳೆ ಒಬ್ಬ ಇಂಡಿವಿಜುವಲ್ ಲೀಡರ್ ಆಗಿ ಹೊರಹೊಮ್ತಾರ, ಈ ಒಂದು ಅವಕಾಶವನ್ನ ಬಳಸಿಕೊಂಡು ಜನರ ಸೇವೆಯನ್ನ ಮಾಡಿ ಅವರ ತಂದೆಗಿಂತ ದೊಡ್ಡ ನಾಯಕರಾಗಿ ಹೊರಹೊಮ್ತಾರ ಅನ್ನುವಂಥ ವಿಚಾರ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಚಿರಾಗ್ ಪಾಸ್ವಾನ್ ಕೇವಲ ಅವರಿಗೆ ಬಿಜೆಪಿ ಮತ್ತು RJD ಇಂದ ಅಂದ್ರೆ JDUದಿಂದ ಲಾಭ ಆಗೋದು ಒಂದೇ ಅಲ್ಲ, JDU ಮತ್ತು ಬಿಜೆಪಿ ಕೂಡ ಪಾಸ್ವಾನ್ ಅವರಿಂದ ಈ ಬಾರಿ ಲಾಭ ಆಗಿದೆ. ಯಾಕಂದ್ರೆ ಆ ಪಾಸ್ವಾನ್ ಮತಗಳಿದಾವಲ್ಲ, ಆ ಒಂದು ಅತ್ಯಂತ ಹಿಂದುಳಿದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪಾಸ್ವಾನ್ ಮತಗಳು ಕೂಡ ಈ ಬಾರಿ ಟ್ರಾನ್ಸ್ಫರ್ ಆಗಿದ್ದಾವೆ. ಅಂದ್ರೆ ವೈಸ ಎರಡೂ ಪಕ್ಷಗಳಿಗೂ ಲಾಭ ಆಗಿರುವಂಥದ್ದು. ಹೀಗಾಗಿ ಈಗ ಚಿರಾಗ್ ಪಾಸ್ವಾನ್ ಮೈತ್ರಿಕೂಟದಲ್ಲಿ ಈ ಬಾರಿ ಅವರಿಗೆ ಅವರ ಪಕ್ಷಕ್ಕೆ ಯಾವೆಲ್ಲ ಸಚಿವ ಸ್ಥಾನಗಳು ಸಿಗಬಹುದು, ಅವರು ಎಷ್ಟು ಬಾರ್ಗೇನಿಂಗ್ ಅನ್ನ ಮಾಡ್ತಾರೆ, ಮುಂದೆ ಹೋಗಿ ಇಂಡಿವಿಜುವಲ್ ಆಗಿ ಹೇಗೆ ಗುರುತಿಸ್ಕೊಳ್ತಾರೆ, ಅದಕ್ಕೆ ಒಂದು ಭರವಸೆಯನ್ನ ಮೂಡಿಸೋ ರೀತಿಯಲ್ಲಂತೂ ಈ ಚುನಾವಣೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಇಲ್ಲಿ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕಾಗಿರುವಂತದ್ದು ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು RJD ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಪರಾಮರ್ಶೆಯನ್ನ ಮಾಡಬೇಕು. ಅವರ ತಂದೆಯ ಚುನಾವಣೆ ಸಂದರ್ಭದಲ್ಲೂ ಕೂಡ ವಿಶ್ಲೇಷಣೆ ಆಗುವಂತ ಸಂದರ್ಭದಲ್ಲೂ ಕೂಡ ಮಾತು ಕೇಳಿ ಬರ್ತಾ ಇತ್ತು, RJD ಕಾಂಗ್ರೆಸ್ ಜೊತೆ ಹೋಗೋದೇ ಒಂದು ರೀತಿಯಲ್ಲಿ ದೊಡ್ಡ ತಪ್ಪು ಅನ್ನುವಂಥದ್ದು. ಅದು ಇಲ್ಲಿಗ ಸಾಬೀತಾದ ಹಾಗ ಆಯ್ತಾ ಹೇಗಿಂತ, ಜೊತೆಗೆ ಇಲ್ಲಿ ತೇಜಸ್ವಿ ಯಾದವ್ ಅವರೇ ಸೋಲಿನ ಭೀತಿಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಖಂಡಿತವಾಗಿಯೂ ಈಗ ಕಳೆದ 6 ತಿಂಗಳ ಹಿಂದೆ ಯಾರಾದರೂ ಈ ಪ್ರಶ್ನೆಯನ್ನ ಕೇಳಿದ್ರೆ, ಅಥವಾ ನಾವು ಕೂಡ ನೋಡ್ತಾ ಇದ್ವಿ, ಆ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಅವರ ಒಂದು ಪ್ರಾಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ, ಅವರನ್ನ ಜನರಿಗೆ ಅವರು ರೀಚ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಇಟ್ಟುಕೊಂಡಂತ ವಿಷಯಗಳೇ ಆ ರೀತಿಯಾಗಿತ್ತು ನವಿತಾ. ಆ ಸಂದರ್ಭದಲ್ಲಿ ಅವ್ರು ನೋಡಿ, ಮೊದಲನೇದಾಗಿ ನಿರುದ್ಯೋಗ ಇರ್ಬೋದು, ಅಥವಾ ಅಲ್ಲಿ ಬಿಹಾರದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳಿರ್ಬೋದು, ಜೊತೆಗೆ ಅಲ್ಲಿ ಫ್ಯಾಕ್ಟ್ರಿಗಳಿಲ್ಲ, ಅಲ್ಲಿ ಇರ್ತಕ್ಕಂಥ ಯುವಕರು ಹೊರ ರಾಜ್ಯಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ, ಆ ಎಲ್ಲ ಪ್ರಮುಖ ವಿಚಾರಗಳನ್ನ ಇಟ್ಟುಕೊಂಡು ಅವರು ಚುನಾವಣೆಗೆ ಎದುರಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಈ ವೋಟ್ ಚೋರಿ ಯಾತ್ರೆಯನ್ನು ರಾಹುಲ್ ಗಾಂಧಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಅವರು ಸಾಕಷ್ಟು ಸುತ್ತಾಟವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡ್ತಿದ್ರೆ, ಬಿಹಾರದ ಜನರಿಗೆ ಲಾಲು ಪ್ರಸಾದ್ ಯಾದವ್ ಅವರ ಸಮಯದ ಈ ಬೂಟ್ ಚೋರಿ, ಇಡೀ ಬೂತಿಗೆ ಬೂತೆ ಒಂದು ಹೈಜಾಕ್ ಮಾಡುವಂತ ವ್ಯವಸ್ಥೆ ಇತ್ತಲ್ಲ, ಆ ಕರಾಳ ನೆನಪುಗಳು ಕಾಣ್ತಾ ಇತ್ತು. ಅಂದ್ರೆ ಕಾನೂನು ಸುವ್ಯವಸ್ಥೆ ಅಂತ ಬಂದಾಗ ಈ ಚೋರಿ ಅನ್ನುವಂಥ ಪದ ಬಂದ್ರೆ ಅದು ನೇರವಾಗಿ ನೆಗೆಟಿವ್ ಆಗ್ತಾ ಇದ್ದಿದ್ದು RJDಗೆ. ಅದರ ಒಂದು ಸಾಕಷ್ಟು ಅವರ ಬೆಂಬಲಿಗರು ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಹೀಗಾಗಿ ನೀವು ಗಮನಿಸಬಹುದು, ಆ ಯಾತ್ರೆ ಆದ ಬಳಿಕ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ, ಚುನಾವಣೆ ಘೋಷಣೆ ಆಗೋವರೆಗೂ ಕೂಡ ಮರಳಿ ದೇಶಕ್ಕೆ ಬರೋದಿಲ್ಲ. ಬಂದ್ರು ತದನಂತರದಲ್ಲಿ ಅತ್ಯಂತ ತಡವಾಗಿ ಇವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗುತ್ತೆ. ಈ ಬಾರಿ ಪ್ರಚಾರದಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರೋದಿಲ್ಲ ರಾಹುಲ್ ಗಾಂಧಿ. ಅಂದ್ರೆ ಅವರಿಗೂ ಕೂಡ ಅನ್ಸುತ್ತೆ ಇಲ್ಲಿ ಹೆಚ್ಚಾಗಿ ನಮಗೆ ಯಾವುದೇ ಪ್ರಾಸ್ಪೆಕ್ಟ್ ಇದ್ದಾಗಿಲ್ಲ, ಗೆಲುವು ಕಡಿಮೆ ಇರಬಹುದು, ಹೀಗಾಗಿ ನಾನು ಬಂದು ಪ್ರಚಾರ ಮಾಡಿದ್ರೆ ಅದು ನೆಗೆಟಿವ್ ಆಗೋ ಸಾಧ್ಯತೆ ಇದೆ ಅಂತೇಳಿ ಅವ್ರಿಗೂ ಕೂಡ ಮುಂಚಿತವಾಗಿ ಮಾಹಿತಿ ಇರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಅಷ್ಟು ಅವರು ಈ ಬಾರಿ ಮನಸ್ಸಿನಿಂದ ಪಾಲ್ಗೊಂಡಂತೆ ಕಾಣಿಸ್ತಾ ಇಲ್ಲ. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲೂ ಕೂಡ ವೋಟ್ ಚೋರಿ ಬಗ್ಗೆ ಒಂದೇ ಒಂದು ಅಕ್ಷರವನ್ನ ಕೂಡ ಮಾತನಾಡಲೇ ಇಲ್ಲ. ಅದು ಕೂಡ ಎಲ್ಲಿ ನೆಗೆಟಿವ್ ಆಯ್ತಾ, ಅಥವಾ ಅಲ್ಲಿ ಪ್ರಾರಂಭಿಕವಾಗಿ ಆ ಒಂದು ವಿಷಯವನ್ನ ಡೈವರ್ಟ್ ಮಾಡಿದ್ದೆ ನೆಗೆಟಿವ್ ಆಯ್ತು ಅನ್ನುವಂಥ ಚರ್ಚೆಗಳು ಸಹಜವಾಗಿ ಆಗ್ತಾ ಇದ್ದಾವೆ. ಆದ್ರೆ ಮುಂಬರುವಂತ ಚುನಾವಣೆ, ಅದು ಉತ್ತರ ಪ್ರದೇಶ ಚುನಾವಣೆ ಇರ್ಬೋದು ಅಥವಾ ಬೇರೆ ಯಾವುದೇ ಚುನಾವಣೆಯಲ್ಲಿ ಇದ್ರೂ ಅಲ್ಲಿ ಲೋಕಲ್ ಪಕ್ಷಗಳು ಯಾವಿದಾವೆ, ರೀಜನಲ್ ಪಾರ್ಟಿಗಳು ಏನಿದಾವಲ್ಲ, ಅವರು ಈ ಬಾರಿ ಕಾಂಗ್ರೆಸ್ ಜೊತೆಯಲ್ಲಿ ತುಂಬಾ ಗಟ್ಟಿಯಾಗಿ ಬಾರ್ಗೇನಿಂಗ್ ಮಾಡುವಂತ ಸಾಧ್ಯತೆಗಳಿದಾವೆ. ಈಗ ಉದಾಹರಣೆಗೆ ಈ ಬಾರಿ 40ಕ್ಕೂ ಅಧಿಕ ಸ್ಥಾನದಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಿದ್ರು. 1952ರ ನಂತರದಲ್ಲಿ ನಾವು ನೋಡ್ತಾ ಇದ್ರೆ ಕಳೆದ 73 ವರ್ಷದಲ್ಲಿ ಬಿಹಾರದಲ್ಲಿ ಅತ್ಯಂತ ಕಳಪೆಯಾಗಿರ್ತಕ್ಕಂಥ ಪ್ರದರ್ಶನವನ್ನ ಈ ಬಾರಿ ಕಾಂಗ್ರೆಸ್ ಪ್ರದರ್ಶನವನ್ನ ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಅದು ಕೂಡ ಇವತ್ತಿನ ಸಂದರ್ಭವನ್ನ ನೋಡ್ತಾ ಇದ್ರೆ, ಹೀಗಾಗಿ ಈ ಸಂದರ್ಭವನ್ನ ಗಮನಿಸಿದಾಗ ಸಹಜವಾಗಿ ಮುಂಬರುವಂತ ದಿನಗಳಲ್ಲಿ ಕಾಂಗ್ರೆಸ್ನ ಗಟ್ಟಿತನ ಅಥವಾ ಈ ರಾಜ್ಯದ ಚುನಾವಣೆಗಳಲ್ಲಿ ಆ ಒಂದು ಬೇರೆ, ಈಗ ಸಮಾಜವಾದಿ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಪಕ್ಷಗಳು ಹೇಗೆ ನೋಡ್ತವೆ ಈ ಮೈತ್ರಿಕೂಟವನ್ನ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಒಟ್ಟಾರೆ ಈ ಇಡೀ ಚುನಾವಣೆಯಿಂದ ಸಾಕಷ್ಟು ಪಾಠವನ್ನು ಕಲಿಯುವಂತದ್ದಿದೆ. ಜೊತೆಗೆ ಈಗ ಅತಿ ಹೆಚ್ಚು ಮತವನ್ನ ಹಾಕಿರುವಂತಹ ಜನರ ಆಕಾಂಕ್ಷೆಯನ್ನು ಈಡೇರಿಸುವಂತದ್ದು, ಬಿಹಾರವನ್ನ ಅಭ್ಯುದಯತ್ತ ಸಾಗಿಸುವಂತ ಹೊಣೆಗಾರಿಕೆ ಕೂಡ NDA ಮೇಲೆ ಇರೋದು. ಇಲ್ಲ ಎಷ್ಟು ದಿನ ಅಂತ ಅವರು ಬೆಂಗಳೂರು, ಚೆನ್ನೈ ಈ ರೀತಿಯಾದಂಥ ನಗರಗಳಿಗೆ ಬರುವಂಥದ್ದು ಬರಬೇಕು, ಮತ್ತು ಎಷ್ಟು ದಿನ ಇಲ್ಲೇ ಬಂದು ಇಲ್ಲಿಗೆ ಚಿಕ್ಕ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿರಬೇಕು. ಈ ಕಾರಣದಿಂದಾಗಿ ಸಹಜವಾಗಿ ಬಿಹಾರಿಗರ ಆಕಾಂಕ್ಷೆಯನ್ನ NDA ಈಡೇರಿಸ್ತಾ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಅವರು ಪಾಠವನ್ನ ಖಂಡಿತವಾಗಿ ಕಲಿಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಬಿಹಾರದಲ್ಲಿ NDAಗೆ ಬಹುಮತ ಹಿನ್ನೆಲೆ ಮತ ಚೋರಿ ಅಂತ ಹೇಳಿ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದು ಚುನಾವಣಾ ಆಯೋಗದತ್ತ ಅನುಮಾನದ ದೃಷ್ಟಿಯನ್ನ ಬೀರಿದೆ. ಈ ಹಿಂದಿನಿಂದಲೂ ಕೂಡ ಇದೀಗ ಈ ಒಂದು ವಿಚಾರವೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದು ಕಾಂಗ್ರೆಸ್. ಚುನಾವಣೆಗಿಂತಲೂ ಮೊದಲು ಕೂಡ ಇದೇ ಆರೋಪವನ್ನ ಮಾಡಿತ್ತು, ಇವತ್ತು ಕೂಡ ಮತ್ತೆ ಅದೇ ಒಂದು ಆರೋಪವನ್ನ ಮಾಡಿದ್ದು. ಕಾರಣ, ಬಿಹಾರದಲ್ಲಿ NDAಗೆ ಬಹುಮತ ಬಂದಿದೆ, ಅಂದುಕೊಂಡಿದ್ದಕ್ಕಿಂತಲೂ ಜಾಸ್ತಿಯಾಗಿ ಅವರೇ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಇದೀಗ ಅವರು ಆ ಕ್ಷೇತ್ರಗಳನ್ನ ಪಡ್ಕೊಂಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಆರೋಪವನ್ನ ಮತ್ತೆ ಮಾಡ್ತಾ ಇದೆ, ಚುನಾವಣಾ ಆಯೋಗದತ್ತ ಅನುಮಾನದ ದೃಷ್ಟಿಯನ್ನ ಬೀರ್ತಾ ಇದ್ದು.
ಇದು ಬಿಹಾರ ಮತದಾರ ಹಾಗೆಯೇ ಇಸಿ ನಡುವಿನ ಸಂಘರ್ಷ ಆಗಿ ಮತ ಚೋರಿ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಜನ ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ.